ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಕಥಾಂಸಾರದಲ್ಲಿ ಮೊದಲನೇ ಸಂಧಿಯಲ್ಲಿ 5ನೇ ಪದ್ಯ. ಚತುರವದನ ನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ. ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಎಲ್ಲೇ ಸರಸ್ವತಿ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಚತುರವದನನ ರಾಣಿ, 4 ಮುಖವುಳ್ಳಂತಹ ಬ್ರಹ್ಮದೇವರ ಪತ್ನಿಯಾಗಿದ್ಯಮ್ಮ ನೀನು. ಅತಿರೋಹಿತ ವಿಮಲ ವಿಜ್ಞಾನಿ, ಪರಶುಕ್ಲತ್ರಯಲ್ಲಿ ಒಬ್ಬರಾದುದರಿಂದ ನಿರ್ದುಷ್ಟವಾದ ಜ್ಞಾನವನ್ನು ಹೊಂದಿದವರೆ, ವಿಜ್ಞಾನವಂತಿ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇವರು ಪರಶುಕ್ಲತ್ರಯರು. ಈ ಸರಸ್ವತಿ ದೇವಿಯು ಪರಶುಕ್ಲತ್ರಯಲ್ಲಿ ಸೇರಿದ್ದಾಳೆ. ನಿಗಮ ಪ್ರತತಿಗಳ ಅಭಿಮಾನಿ, ಸರಸ್ವತಿ ದೇವಿಯು ವೇದಾಭಿಮಾನಿಯಾಗಿದ್ದಾಳೆ. ವೀಣಾಪಾಣಿ, ಕೈಯಲ್ಲಿ ವೀಣೆಯನ್ನು ಹಿಡ್ಕೊಂಡಂಥವಳೆ. ಬ್ರಹ್ಮಾಣಿ, ಬ್ರಹ್ಮಾಣಿ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮೀ ದೇವಿ ವೇದಗಳನ್ನು ಹೊಂದಿಸುವವಳಾಗಿದ್ದಾಳೆ, ಪರಮಾತ್ಮನನ್ನು ಹೊಂದಿಸುವಳಾಗಿದ್ದಾಳೆ. ಆದ್ದರಿಂದ ಬ್ರಹ್ಮಾಣಿ ಅಂತ ಕರೀತಾರೆ. ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ, ನಿನಗೆ ನಮಸ್ಕಾರ ಮಾಡಿ ಬೇಡ್ತೇನಮ್ಮ. ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಗುಣಗಳನ್ನು ಸ್ತುತಿಸುವುದಕ್ಕೆ ಸನ್ಮತಿಯ ಪಾಲಿಸು, ನಿಶ್ಚಲವಾದ ಬುದ್ಧಿಯನ್ನು ಕೊಟ್ಟು ನೆಲೆಸು ನೀ ಮದ್ವದನ ಸರದಲ್ಲಿ, ನೀನು ನನ್ನ ಮುಖದಲ್ಲಿ, ಮುಖ ಎಂಬ ಮಂದಿರದಲ್ಲಿ ಅಲ್ಲೇ ವಾಸ ಮಾಡಮ್ಮ ಅಂತ ಬೇಡ್ಕೊತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚತುರ ಬ್ರಹ್ಮನ ರಾಣಿಯಾಗಿರುವಂತಹ ಹೇ ಸರಸ್ವತಿ ದೇವಿಯೇ, ವಿಮಲವಾದ ವಿಜ್ಞಾನಿಯಾಗಿರುವಂಥವಳೆ, ವೇದಗಳಿಗೆ ಅಭಿಮಾನಿಯಾಗಿರುವಂಥವಳೆ, ಕೈಯಲ್ಲಿ ವೀಣೆಯನ್ನು ಹಿಡ್ಕೊಂಡಂಥವಳೆ, ಬ್ರಹ್ಮದೇವರ ರಾಣಿಯಾಗಿರುವಂತಹ ಹೇ ಸರಸ್ವತಿ ದೇವಿಯೇ, ನಿನಗೆ ಪ್ರಾರ್ಥನೆ ಮಾಡ್ತೀನಮ್ಮ. ಏನು ಅಂತಂದರೆ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಆನಂದಾತಿಶಯವಾಗಿರುವಂತಹ ಗುಣಗಳನ್ನು ಸ್ತುತಿಸುವುದಕ್ಕೆ ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನನ್ನ ವದನದಲ್ಲಿ ನೀ ಅಲ್ಲೇ ನೆಲೆಸಿರು ಅಂಥೇಳಿ ಬೇಡ್ಕೊತಾ ಇದ್ದಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಕೃತಿರಮಣ ಪ್ರದ್ಯುಮ್ನ ನಂದನೆ ಅಂತ, ಕೃತಿಪತಿಯಾಗಿರುವಂತಹ ಪ್ರದ್ಯುಮ್ನನ ಪುತ್ರಿಯೇ, ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತೀಯ. ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ, 24 ತತ್ವಾಭಿಮಾನಿಗಳಾದ ದೇವತೆಗಳಿಗೆ ಗುರುವೆನಿಸುತ್ತೀಯ. ಆ ತತ್ವಾಭಿಮಾನಿ ದೇವತೆಗಳಿಗೆ ಗುರುವಾಗಿರುವಂತಹ
ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮೊದಲನೇದು ಅವ್ಯಕ್ತ ತತ್ವ, ಅದಕ್ಕೆ ಮಹಾಲಕ್ಷ್ಮೀ ದೇವಿಯೇ ಇದ್ದಾಳೆ ಮುಖ್ಯ ಅಭಿಮಾನಿ. ಸರಸ್ವತಿ ಭಾರತೀಯರ ಅಮುಖ್ಯ ಅಭಿಮಾನಿಗಳಾದ. ಎರಡನೇದು ಮಹತ್ತತ್ವ, ಅದಕ್ಕೆ ಬ್ರಹ್ಮವಾಯುಗಳ ಅಭಿಮಾನಿಗಳಾಗಿದ್ದಾರೆ. ಮೂರನೇದು ಅಹಂಕಾರ ತತ್ವ, ಅದಕ್ಕೆ ಗರುಡಶೇಷ ರುದ್ರರು. ನಾಲ್ಕನೇದು ಮನಸ್ತತ್ವ, ಅದಕ್ಕೆ ಇಂದ್ರಕಾಮರು. ಐದನೇದು ಶ್ರೋತೃತತ್ವ, ಅದಕ್ಕೆ ದಿಗ್ದೇವತೆಗಳಾಗಿರುವಂತಹ ಇಂದ್ರಾದಿಗಳು, ಚಂದ್ರಮನು ಶ್ರೋತೃತತ್ವ ಅಭಿಮಾನಿಗಳಾಗಿದ್ದಾರೆ. ಆರನೇದು ತ್ವಕ್ ಅಭಿಮಾನಿ, ಅಹಂಕಾರಿಕ ಪ್ರಾಣ. ಏಳನೇದು ಚಕ್ಷುಸ್ತತ್ವ, ಸೂರ್ಯ ಅಭಿಮಾನಿ. ಎಂಟನೇದು ಜಿವಾತತ್ವ, ವರುಣ ಅಭಿಮಾನಿ. ಒಂಬತ್ತನೇದು ಘ್ರಾಣತತ್ವ, ಅದಕ್ಕೆ ಅಶ್ವಿನಿ ದೇವತೆಗಳು. ಹತ್ತನೇದು ವಾಕ್ತತ್ವ ಅಭಿಮಾನಿ, ಅಗ್ನಿ. 11ನೇದು ಪಾಣಿ, ಅದಕ್ಕೆ ಶಚಿ, ರತಿ, ಅನಿರುದ್ಧ, ಸ್ವಯಂಭೂ, ಮನು, ದಕ್ಷ ಪ್ರಜಾಪತಿಗಳ ಅಭಿಮಾನಿಗಳು. 12ನೇದು ಪಾತತತ್ವ, ಅದಕ್ಕೆ ಜಯಂತ ಅಭಿಮಾನಿ. 13ನೇದು ಪಾಯುತತ್ವ, ಅದಕ್ಕೆ ಮಿತ್ರ ಅಭಿಮಾನಿ. 14ನೇದು ಉಪಸ್ತತ್ವ, ವಿಶ್ವಾಮಿತ್ರ, ವಸಿಷ್ಠ, ಅತ್ರಿ, ಮರೀಚಿ, ಪುಲಹ, ಕ್ರತು, ಅಂಗೀರ, ವೈವಸ್ಪತ್ವ ಇವರು ಅಭಿಮಾನಿಗಳು. 15ನೇದು ಶಬ್ದತತ್ವ, ಅದಕ್ಕೆ ಬೃಹಸ್ಪತಿ ಅಭಿಮಾನಿ. 16ನೇದು ಸ್ಪರ್ಶತತ್ವ, ಅಪಾನವಾಯು. 17ನೇದು ರೂಪತತ್ವ, ಅದಕ್ಕೆ ವ್ಯಾನ. 18ನೇದು ರಸತತ್ವ, ಉದಾನ. 19ನೇದು ಗಂಧತತ್ವ, ಅದಕ್ಕೆ ಸಮಾನ. 20ನೇದು ಆಕಾಶತತ್ವ, ಅದಕ್ಕೆ ಗಣಪತಿ ಅಭಿಮಾನಿ. 21ನೇದು ವಾಯುತತ್ವ, ಅದಕ್ಕೆ ವಾಯು ಅಭಿಮಾನಿ. 22ನೇದು ತೇಜ, ಅದಕ್ಕೆ ಅಗ್ನಿ ಅಭಿಮಾನಿ. 23ನೇದು ಜಲ, ಅದಕ್ಕೆ ವರುಣ ಅಭಿಮಾನಿ. 24ನೇದು ಪೃಥ್ವಿ, ಅದಕ್ಕೆ ಧರಾದೇವಿ ಅಭಿಮಾನಿ. ಈ 24 ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ನಿಯಾಮಕನಾಗಿ ಇರುವುದರಿಂದ ಗುರು ಅನಿಸ್ಕೋತಾರೆ. ಜೀವರಿಗೂ ಎಲ್ಲರಿಗೂ ಅಭಿಮಾನಿಯಾಗಲು ಜಗದ್ಗುರುವಾಗಿರುವಂತಹ ತತ್ವಪತಿಗಳಿಗೆ, ದೇವತೆಗಳಿಗೆ ವಾಯುದೇವರು ಗುರು ಆಗಿದ್ದಾರೆ. ಇಂತಹ ವಾಯುದೇವರೇ ನೀವು ನಿರಂತರವಾಗಿ ಪರಮಾತ್ಮನಲ್ಲಿಯೂ ಯಾವಾಗಲೂ ಇರ್ತೀರಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನೀವು ಭಾಗವತದಲ್ಲಿರುವಂತಹ ಪರಮಾತ್ಮನ ಮಹಿಮೆಯನ್ನು, ಭಾರತದಲ್ಲಿರುವಂಥ ಮಹಾಭಾರತದಲ್ಲಿರುವಂಥ ಪರಮಾತ್ಮನ ಮಹಿಮೆಯನ್ನು, ಎಲ್ಲ ಪುರಾಣಗಳಲ್ಲಿರುವಂತಹ ಆ ಪರಮಾತ್ಮನ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ರಿ ಅಂತ ಬೇಡ್ಕೊತಾ ಇದ್ದಾರೆ. ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರಾದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಇಲ್ಲಿ ವೇದಪೀಠ ಅಂದರೆ ಇಲ್ಲಿ ಗ್ರಂಥಕಾರರು ತಾವು ರಚಿಸಿರುವಂತಹ ಈ ಗ್ರಂಥ ಸಕಲ ವೇದ ಪುರಾಣ ಸ್ಮೃತಿ ಇತಿಹಾಸಗಳಿಂದ ಸಮ್ಮತವಾದ ಅರ್ಥವನ್ನು ಹೇಳುತ್ತದೆ ಅಂತ ಹೇಳಿ ಅದನ್ನು ತಿಳಿಸುವುದಕ್ಕೋಸ್ಕರ ಆ ಪುರಾಣಗಳನ್ನು ಶ್ರೀ ವೇದವ್ಯಾಸರು ರಚಿಸುವುದರಿಂದ ಅವರನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ವೇದಪೀಠ ಅಂತಂದರೆ ಯೋಗವೇ ಪೀಠ ಆಸನವುಳ್ಳವರು, ಯೋಗಾಸನದಲ್ಲಿ ಆರೂಢರಾದವರು ಅಂತ ಅರ್ಥ. ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ. ವಿರಿಂಚಿ ಅಂದರೆ ಬ್ರಹ್ಮದೇವರು, ಭವ ಅಂದರೆ ರುದ್ರ, ಶಕ್ರ ಅಂದರೆ ಇಂದ್ರ. ಇವರೇ ಮುಂತಾಗಿರುವ ದೇವತೆಗಳಿಗೆ ಜ್ಞಾನವನ್ನು ಕೊಡುವವರೇ. ಮೋದ ಚಿನ್ಮಯ ಗಾತ್ರ. ಮೋದ ಅಂದರೆ ಆನಂದ, ಚಿತ್ ಅಂದರೆ ಜ್ಞಾನ, ಜ್ಞಾನಾನಂದಗಳೇ ಸ್ವರೂಪವಾಗಿರುವಂತಹವರು. ಜ್ಞಾನಾನಂದ ಸ್ವರೂಪಭೂತವಾದ ದೇಹವುಳ್ಳವರೇ. ಲೋಕ ಪವಿತ್ರ, ಒಂದರ್ಥ ಜಗತ್ಪಾವರರೇ. ಲೋಕವನ್ನು ಪಾಲಿಸುವ ಬ್ರಹ್ಮಾದಿಗಳನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡುವವರು ಅಂತ ಅರ್ಥ. ಸುಚರಿತ್ರ, ಶುಭಕರವಾದ ವ್ಯಾಪಾರವುಳ್ಳವರು.
ಸುಚರಿತ್ರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವ, ಋಷಿ, ಪಿತೃ, ಗಂಧರ್ವ, ಪಕ್ಷಿ, ಜೀವ ಎಲ್ಲರನ್ನು ರಕ್ಷಿಸುವವರು ನೀವು. ವರುಣ, ಇಂದ್ರ, ಚಂದ್ರ, ವಾಯು, ಕಾಮ ಇವರನ್ನು ಪಾಲಿಸುವವರು. ಛೇದ ಭೇದ ವಿಷಾದ ಕುಟಿಲಾಂತಾದಿ ವಿದೂರ ಅಂತ ಹೇಳ್ತಾ ಇದ್ದಾರೆ. ಖಡ್ಗ ಮುಂತಾದ ಅಸ್ತ್ರಗಳಿಂದ ಸೀಳುವುದು ಏನಿದೆ, ವಿಷಾದ, ಖೇದ, ಕುಟಿಲ, ವಕ್ರತ ಅಂತ ಅಂದರೆ ನಾಶ, ಆದಿ ಅಂದರೆ ಜನನ, ಮಧ್ಯ ಅಂದರೆ ಸಂರಕ್ಷಣೆ, ಇವುಗಳಿಂದ ಅತ್ಯಂತ ಯಾವಾಗಲೂ ರಹಿತರಾದವರು. ಆದಾನಾದಿ ಕಾರಣ. ಆ ಅಂದರೆ ಉತ್ಪತ್ತಿ, ದ ಅಂದರೆ ಸ್ಥಿತಿ, ನ ಅಂದರೆ ಸಂಹಾರ, ಇವುಗಳಿಗೆ ಆದಿ ಕಾರಣ, ಮೂಲ ಕಾರಣರಾಗಿದ್ದೀರಿ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲದಕ್ಕೂ ಆದಾನಾದಿ ಕಾರಣ. ಬಾದರಾಯಣ ವೇದವ್ಯಾಸ ದೇವರೇ ಪಾಹಿ ಸತ್ರಾಣ. ಸತ್ರಾಣ ಅಂದರೆ ಸಜ್ಜನರನ್ನು ಸಂರಕ್ಷಿಸುವಂತಹ ಹೇ ವೇದವ್ಯಾಸ ದೇವರೇ, ನೀವು ನಮ್ಮನ್ನು ಸಂರಕ್ಷಣೆ ಮಾಡಿರಿ ಅಂತ ಬಿಡ್ಕೋತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಪ್ರಾರ್ಥನೆ ಅಷ್ಟು ಸುಂದರವಾಗಿ ಮಾಡ್ತಾ ಇದ್ದಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದದಿ ಕವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವೆ. ಕ್ಷಿತಿಯೊಳಗೆ ಅಂದರೆ ಭೂಮಿಯಲ್ಲಿ, ಮಣಿಮಂತ ಅತಿ ದುರಾತ್ಮರು ಅಂತ ಹೇಳ್ತಾ ಇದ್ದಾರೆ. ದುಷ್ಟ ಸ್ವಭಾವದ ದೈತ್ಯರು ಒಂದಧಿಕ ವಿಂಶತಿ 21 ಕುಭಾಷ್ಯ ಕೆಟ್ಟ ಭಾಷ್ಯಗಳನ್ನು ಯಾವಾಗ ರಚಿಸಿದರೋ ಆಗ ನಡುಮನೆ ಎಂಬ ಬ್ರಾಹ್ಮಣನ, ಮಧ್ಯಗೇಹ ಭೆಟ್ಟ ಎಂಬ ಬ್ರಾಹ್ಮಣರ ಸತಿಯ ಜಠರದಲ್ಲಿ, ಹೆಂಡತಿಯ ಉದರದಲ್ಲಿ ಅವತರಿಸಿ ಅವತಾರ ಮಾಡಿ ಮಧ್ವಾಭಿಧಾನದಿ ಶ್ರೀ ಮಧ್ವಾನ್ಮಯ ನಾಮದಿಂದ ಚತುರದಶ ಲೋಕದಲ್ಲಿ 14 ಲೋಕಗಳಲ್ಲಿ ಮೆರೆದ ಅಂದರೆ ಶೋಭಿಸಿದ ಅಪ್ರತಿಮೆಗೆ ಅದ್ವಿತೀಯರಾಗಿರುವಂತಹವರಿಗೆ ವಂದಿಸುವೆ, ನಮಸ್ಕರಿಸುತ್ತೇನೆ. ಇಲ್ಲಿ ಮಧ್ವಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವ ತರತಮ ಪಂಚಿಕಗಳನ್ನು ಪೇಳ್ದ ಭಾವೆ ವಿರೆಂಚಿಯ ನಿಪಾನಂದ ತೀರ್ಥರ ನೆನೆವುದನು ದಿನವು. ಪಂಚಭೇದಾತ್ಮಕ ಪ್ರಪಂಚಕ್ಕೆ 5 ಥರದ ಭೇದಗಳಿಂದ ಕೂಡಿದ ಜಗತ್ತಿಗೆ 5 ಭೇದಗಳು ಯಾವುದು ಅಂದರೆ ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ, ಜಡ ಜೀವ ಭೇದ, ಜೀವ ಜೀವ ಭೇದ, ಜಡ ಜಡ ಭೇದ. ಈ ರೀತಿಯಾಗಿ ಪಂಚಭೇದಗಳಿಂದ ಕೂಡಿದೆ ಪ್ರಪಂಚ. ಪಂಚರೂಪಾತ್ಮಕನೇ ದೈವಕ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಇದು ಪರಮಾತ್ಮನ 5 ರೂಪಗಳು. ಈ 5 ರೂಪಗಳಿಂದ ಇರುವಂತಹ ಪರಮಾತ್ಮನೇ ದೈವಕ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದು, ಆ ದೇವತೆಗಳಲ್ಲಿ ವ್ಯಾಪ್ತನಾಗಿದ್ದು, ಸರ್ವೋತ್ತಮನಾಗಿದ್ದು, ಆ ಎಲ್ಲ ದೇವತೆಗಳು ಪರಮಾತ್ಮನ ಭೃತ್ಯರು. ಪರಮಾತ್ಮನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ. ಅಂತಹ ಪರಮಾತ್ಮ, ಅದಕ್ಕೆ ಹೇಳಿದ್ರು ಪಂಚಮುಖ ಶಕ್ರಾದಿಗಳು ಕಿಂಕರರು, ಸೇವಕರಾಗಿದ್ದಾರೆ ಪರಮಾತ್ಮನಿಗೆ. ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ರಮಾದೇವಿ, ಮಹಾಲಕ್ಷ್ಮೀ ದೇವಿ,
ಮಹತ್ತತ್ವಕ್ಕೆ ಚತುರ್ಮುಖ ಬ್ರಹ್ಮದೇವರು, ವಿಜ್ಞಾನ ತತ್ವಕ್ಕೆ ವಾಯುದೇವರು, ಮಹಾಲಕ್ಷ್ಮೀ ದೇವಿ ಪರಮಾತ್ಮನಿಗಿಂತ ಅನಂತ ಗುಣದಿಂದ ಕಡಿಮೆಯಾಗಿದ್ದಾಳೆ. ಬ್ರಹ್ಮ ಮತ್ತು ವಾಯುದೇವರು ಮಹಾಲಕ್ಷ್ಮಿಗಿಂತ ಕೋಟಿ ಗುಣದಿಂದ ಕಡಿಮೆಯಾಗಿದ್ದಾರೆ. ವೇದಾಭಿಮಾನಿಯಾಗಿರುವಂಥ ಸರಸ್ವತಿ, ಭಕ್ತಿಗೆ ಅಭಿಮಾನಿಯಾಗಿರುವಂಥ ಭಾರತಿ, ಇವರು ತಮ್ಮ ಪತಿಗಳಿಗಿಂತ 100 ಗುಣ ಕಡಿಮೆಯವರಾಗಿದ್ದಾರೆ ಅಂತ ಹೇಳ್ತಾರೆ. ಕಾಲಾಭಿಮಾನಿ ಗರುಡ, ಜೀವಾಭಿಮಾನಿ ಶೇಷ, ಅಹಂಕಾರಾಭಿಮಾನಿ ರುದ್ರ, ಇವರು ಪರಸ್ಪರ ಸಮರಾಗಿದ್ದಾರೆ. ಭಾರತೀಯ ಸರಸ್ವತಿಯರಿಗಿಂತ 100 ಗುಣದಿಂದ ಕಡಿಮೆಯಾಗಿದ್ದಾರೆ. ಗರುಡ ಪತ್ನಿಯಾಗಿರುವಂಥ ಸೌಪರ್ಣಿ, ಶೇಷ ಪತ್ನಿಯಾಗಿರುವಂತಹ ವಾರುಣಿ, ರುದ್ನ ಪತ್ನಿಯಾದಂತಹ ಉಮಾ, ಇವರು ಪರಸ್ಪರ ಸಮರಾಗಿದ್ದಾರೆ. ತಮ್ಮ ತಮ್ಮ ಪತಿಗಳಿಗಿಂತ 100 ಗುಣಗಳಿಂದ ಕಡಿಮೆಯಾಗಿದ್ದಾರೆ. ಇದೆಲ್ಲ ವೇದಗಳಲ್ಲಿ ಬಂದಿದೆ. ಇವರುಗಳಿಗಿಂತ 100 ಗುಣಗಳಿಂದ ಐಶ್ವರ್ಯಾಭಿಮಾನಿಯಾದ ಇಂದ್ರ, ಅವೈರಾಗ್ಯಪತಿಯಾಗಿರುವಂಥ ಕಾಮ, ಇವರಿಬ್ಬರು ಕಡಿಮೆಯಾಗಿದ್ದಾರೆ. ಇವರಿಬ್ಬರು ತಾವಿಬ್ಬರು ಸಮರಾಗಿದ್ದಾರೆ ಪರಸ್ಪರ, ಆದರೆ ಮೇಲಿನವರಿಗಿಂತ ಕಡಿಮೆಯಾಗಿದ್ದಾರೆ. ಪದ ನಿಮಿತ್ತದಿಂದ ಇಂದ್ರ ಕಾಮನಿಗಿಂತ ಕಿಂಚಿತ್ ಹೆಚ್ಚಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪಂಚವಿಂಶ ತತ್ವಗಳ ತದಭಿಮಾನಿಗಳ ತಾರತಮ್ಯಗಳನ್ನು ವಿಸ್ತಾರದಿಂದ ಹೇಳಿ ಹೇಳ್ತಾ ಇದ್ದಾರೆ. ಭಾವಿ ವಿರಂಚಿಯ ನಿಪ, ಭವಿಷ್ಯತ್ತಿನ ಬ್ರಹ್ಮರಾಗಿರುವಂಥ ಶ್ರೀಮದಾನಂದ ತೀರ್ಥರನ್ನು ಯಾವಾಗಲೂ ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರದೂರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನ ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೂರ್ಯ ಸೋಮ ಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿ ಸೆಮೆಗೆ ಸದಾ ಸುಮಂಗಲವ. ಮನೋಭಿಮಾನಿಗಳು ಅಹಂಕಾರ ತತ್ವನಾಗಿರುವುದರಿಂದ ವೈಷ್ಣವರಾಗ್ರಣಿಯಾದಂತಹ ರುದ್ರದೇವರನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಮದೇವ ಮನೋಹರರಾಗಿದ್ದಾರೆ, ಕ್ರೀಡಾದಿ ಗುಣವಂತರು ಆಗಿದ್ದಾರೆ, ಅತ್ಯಂತ ಹೊಳೆಯುವಂತಹರಾಗಿದ್ದಾರೆ. ವಿರಂಚಿತನಯ ಬ್ರಹ್ಮದೇವರ ಮನೆಯ ಮಗನಾಗಿರುವಂತಹ, ಉಮಾದೇವಿಗೆ ಪತಿಯಾಗಿರುವಂತಹ, ಮತ್ತು ಹೇಳ್ತಾ ಇದ್ದಾರೆ ಉಗ್ರ ಧೂರ್ಜಟಿ, ಸಂಸಾರವನ್ನು ಕೊನೆಗೆ ನಾಶ ಮಾಡುವಂತಹ ಧೂರ್ಜಟಿ ಅಂದರೆ ಹೊಗೆಯಂತಿರುವ ಜಡೆಗಳನ್ನು ಧರಿಸಿದವರು. ಸಾಮಜಾಜಿನ ವಸನ, ಆನೆಯ ಚರ್ಮವೆಂಬ ವಸ್ತ್ರಭೂಷಣದಿಂದ ಅಲಂಕೃತರಾದವರೇ. ಸುಮನ ಸೋತ್ತಂಸ, ಇಂದ್ರಾದಿ ದೇವತೆಗಳಿಗಿಂತ ಉತ್ತಮರಾದವರೇ. ಕಾಮನನ್ನು ಸಂಹಾರಗೈದವರೇ. ಕೈಲಾಸ ಮಂದಿರ, ಕೈಲಾಸವೇ ಮನೆಯಾಗಿ ಉಳ್ಳವರೇ. ಸೋಮ ಸೂರ್ಯಾನಲ ವಿಲೋಚನ, ಚಂದ್ರ ಸೂರ್ಯ ಅಗ್ನಿಗಳೇ ಕಣ್ಣುಗಳಾಗಿ ಉಳ್ಳವರೇ. ಕಾಮಿತಪ್ರದ, ಇಷ್ಟಾರ್ಥಪ್ರದರಾಗಿರುವಂತಹ ಹೇ ರುದ್ರದೇವರೇ, ನಮಗೆ ಸದಾ ಯಾವಾಗಲೂ ಉತ್ತಮವಾದ ಮಂಗಲವನ್ನು ಕರುಣೆಯಿಂದ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬ ದೇವತೆಗೂ ಹೇಗೆ ಪ್ರಾರ್ಥನೆ ಮಾಡಬೇಕು, ಅವರ ಮಹಿಮೆಯನ್ನು ತಿಳ್ಕೋಬೇಕು, ಸರಿಯಾಗಿ ಅವರ ತಾರತಮ್ಯವನ್ನು ತಿಳಿದುಕೊಂಡು, ಅವರ ಮಹಿಮೆಯನ್ನು ತಿಳಿದುಕೊಂಡು ಆ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದಾಗ ಆ ದೇವತೆಗಳಿಗೆ ಸಂತೋಷವಾಗಿ ಅವರ ಅನುಗ್ರಹ ಮಾಡ್ತಾರೆ. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲೆ ಶಿಷ್ಯತ್ವ ವಹಿಸ ಕೆಳಾಗಮಾರ್ಥಗಳೋದಿ ಜಲಧಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹದೇವ. ರುದ್ರದೇವರೇ ಹೇಳ್ತಾ ಇದ್ದಾರೆ. ಕೃತ್ತಿವಾಸನೆ, ಹುಲಿದೊಗಲನ್ನು ಹುಟ್ಟಂಥವನೇ. ಹಿಂದೆ ನೀವು 40 ಕಲ್ಪ
ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ವಾಯುದೇವರ ಶಿಷ್ಯರಾಗಿ ಅಖಿಲಾಗಮಾರ್ಥಗಳೋದಿ ಎಲ್ಲ ಸಮಗ್ರ ಶಾಸ್ತ್ರವನ್ನು ಓದಿದಂತಹ ಜಲಧಿಯೊಳು ಲವಣ ಸಮುದ್ರದಲ್ಲಿ 10 ಕಲ್ಪ ತಪಸ್ ಮಾಡಿದ್ದೀರಿ. ಸಮುದ್ರದಲ್ಲಿ ಮುಳುಗಿ ಧ್ಯಾನೋಪಾಸನೆ ತಪಸ್ ಮಾಡಿದಂಥವರು. ಆದಿತ್ಯರೊಳಗೆ ಉತ್ತಮನೆನಿಸಿ ದೇವತೆಗಳಲ್ಲಿ ಉತ್ತಮನೆನಿಸುವಂತಹ ರುದ್ರ ಪದವಿಯನ್ನು ಹೊಂದಿ ಪುರುಷೋತ್ತಮನ ಪರ್ಯಂಕ ಮುಂದೆ ಇದೇ ರುದ್ರದೇವರೇ ಶೇಷದೇವರಾಗ್ತಾರೆ. 100ನೇ ಕಲ್ಪದಲ್ಲಿ ಆಗ್ತಾರೆ. ಆಗ ಪರಮಾತ್ಮನ ಪರ್ಯಂಕ ಆಗ್ತೀರಪ್ಪ. ಅಂತಹ ಮಹಾದೇವರೇ ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ, ಅನುಗ್ರಹ ಮಾಡಿರಿ ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ನೋಡಿರಿ, ಒಬ್ಬ ದೇವತೆಗಳಿಗೆ ಪ್ರಾರ್ಥನೆ ಮಾಡುವಾಗ ಸರಿಯಾಗಿ ಅವರ ತಾರತಮ್ಯವನ್ನು ತಿಳಿದುಕೊಂಡು ಅವರ ಮಹಿಮೆಯನ್ನು ತಿಳಿದುಕೊಂಡು ಪ್ರಾರ್ಥನೆ ಮಾಡಿದರೆ ಆ ದೇವತೆಗಳಿಗೆ ಸಂತೋಷವಾಗಿ ಅವರ ಅನುಗ್ರಹ ಮಾಡ್ತಾರೆ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳನೇಕ ಕಾನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ. ಇಲ್ಲಿ ಇಂದ್ರ ಮುಂದ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಕ್ಷಿತಿಪರು, ಪದ್ಮನಾಭ ತೀರ್ಥಾದಿ ಎಲ್ಲ ಪರಮಹಂಸರು, ಭಗವದ್ಭಕ್ತರು, ಇವರಿಗೆಲ್ಲ ನಾನು ಪ್ರಣಾಮ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಪಾಕಶಾಸನ ಅಂದರೆ ಇಂದ್ರನೇ ಮೊದಲಾದಂತಹ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡ್ತೇನೆ, ಋಷಿಗಳಿಗೆ ಏಕಚಿತ್ತದಿಂದ ನಮಸ್ಕಾರ ಮಾಡ್ತೇನೆ, ಪಿತೃಗಳಿಗೆ, ಗಂಧರ್ವರಿಗೆ, ರಾಜರುಗಳಿಗೆ ನಮಸ್ಕಾರ ಮಾಡ್ತೇನೆ. ಆಮೇಲೆ ಪರಮಾತ್ಮನ ಪೂಜೆ ಮಾಡುವಂತಹ ಬ್ರಹ್ಮದೇವರಿಂದ ಹಿಡ್ಕೊಂಡು ಎಲ್ಲ ಯತಿಗಳ ಸಮೂಹಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಮತ್ತು ಬಿಡದೆ ರಮಾಕಳತ್ರನ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಎಲ್ಲ ದಾಸವರ್ಗಕ್ಕೆ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಳ್ರಿ, ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಬೇಕು, ಅಹಂಕಾರವನ್ನು ಬಿಡಬೇಕು. ಲಕ್ಷ್ಮೀಪತಿಯ ದಾಸವರ್ಗಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡಬೇಕು, ಅಹಂಕಾರವನ್ನು ಬಿಟ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಒಂದೊಂದು ಪದ್ಯದಲ್ಲಿಯೂ ಅವರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ, ಅದನ್ನು ಸರಿಯಾಗಿ ತಿಳ್ಕೊಬೇಕು. ಪರಿಮಳವು ಸುಮನದೊಳಗಣ್ಣಳನು ಅರಣಿಯೊಳಗೆ ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೇವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ. ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇಗೆ ಪುಷ್ಪದಲ್ಲಿ ಪರಿಮಳ ಇರ್ತದೆಯೋ, ಆಮೇಲೆ ಕಟ್ಟಿಗೆಯಲ್ಲಿ ಅಗ್ನಿದೇವರಿರ್ತಾರೆಯೋ, ಹಾಗೆ ಪರಮಾತ್ಮ ಬ್ರಹ್ಮದೇವರಿಂದ ಹಿಡ್ಕೊಂಡು ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲರ ಮನದಲ್ಲಿದ್ದಾನೆ, ಕಾಣಿಸ್ಕೊಳ್ಳೋದಿಲ್ಲ. ಅಂತಹ ಜಗತ್ಪತಿಯಾಗಿರುವಂತಹ ಪರಮಾತ್ಮನ ಕರುಣ ಪಡೆಯಬೇಕು, ಅವನ ಅನುಗ್ರಹ ಪಡೆಯಬೇಕು. ಅವನ ಅನುಗ್ರಹ ಆಗಬೇಕಾಗಿದ್ದರೆ ಅವನ ಅನುಗ್ರಹ ಪಡೆದಿರುವಂತಹ ಭಾಗವತರನ್ನು ದಿನಾಗಲೂ ಸ್ಮರಣೆ ಮಾಡಿರಿ, ಕೊಂಡಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿಯೂ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಹಂಕಾರವನ್ನು ಬಿಡು, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡು, ತಾರತಮ್ಯ ಜ್ಞಾನವಿರಲಿ, ತಾರತಮ್ಯ ಜ್ಞಾನ ಸಹಿತವಾಗಿ ನಿನ್ನ ವರ್ಣಾಶ್ರಮ ಧರ್ಮವನ್ನು ದೇಶಕಾಲಕ್ಕನುಸಾರವಾಗಿ
ಪರಿಪಾಲಿಸುತ್ತಾ ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಯಾವಾಗಲೂ ಕೊಂಡಾಡ್ತಾ ಇರು, ಅವನ ಸ್ಮರಣೆ ಮಾಡ್ತಾ ಇರು, ಅವನ ಅನುಗ್ರಹ ಪಡಿ ಅಂತ ಹೇಳ್ತಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟೆಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.